ಹಲೋ, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಬಾಳೆಕಾಯಿ ಚಿಪ್ಸ್ ಮಾಡೋದು ಹೇಗಂತ ನೋಡೋಣ. ಇವತ್ತು ಮಾಡ್ತಾಯಿದ್ದೀವಿ ಕ್ರಿಸ್ಪಿ ಆದಂಥ ಬಾಳೆಕಾಯಿ ಚಿಪ್ಸನ್ನು ಟೀ ಜೊತೆಗೆ ಹಾಗೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಫಸ್ಟು ಆ ಬಾಳೆಕಾಯಿ ತೊಗೊಂಡು ನೀಟಾಗಿ ಅದನ್ನು ಎರಡು ಸೈಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಆ ಸಿಪ್ಪೆನ ಚೆನ್ನಾಗಿ ಬಿಡಿಸ್ಬೇಕು. ಅದನ್ನು ಸಿಪ್ಪೆ ಕಾಯಿ ಇರುತ್ತಲ್ಲ, ಬೇಗ ತೆಗೆಯೋದಕ್ಕೆ ಅದು ಬರೋದಿಲ್ಲ. ನಾನು ಅದಕ್ಕೆ ಇದು ಚಾಕುಲೆ ಬರಲ್ಲ ಅಂತಂದು ನಾನು ಸಿಪ್ಪೆ ಬಿಡಿಸೋದಿರುತ್ತಲ್ಲ ಅದನ್ನು ತಗೊಂಡು ಬಿಡಿಸ್ಬಿಟ್ಟಿದ್ದೀನಿ. ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಡೆ. ಇವು ನಾನು ಸ್ವಲ್ಪ ಆಗುತ್ತೆ ಅಂದ್ಕೊಂಡಿದ್ದೆ, ತುಂಬ ಜಾಸ್ತಿನ ಚಿಪ್ಸ್ ಆಗಿವೆ ಇವು. ಇದಕ್ಕೆ ಫಸ್ಟು ಒಂದು ಪುಟ್ಟೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಳ್ಳಿ. ಯಾಕೆಂದರೆ ಬಾಳೆಹಣ್ಣು ಸಿಪ್ಪೆನ ಬಿಡಿಸಿ ಅದರಲ್ಲಿ ಹಾಕಬೇಕಾಗು ನೆನೆ ಇಡಬೇಕಾಗುತ್ತೆ. ಅದು ಸಿಪ್ಪೆ ಬರ್ತಾನೆ ಇಲ್ಲ ಎಷ್ಟು ಮಾಡಿದ್ರು. ಅದಕ್ಕೆ ನಾನು ಚಾಕು ಬೇಡ ಅಂತಂದು ಸಿಪ್ಪೆ ಬಿಡಿಸೋದನ್ನು ತಗೊಂಡು ನೀಟಾಗಿ ನೋಡಿ ಯಾವ ರೀತಿ ಬಿಡಿಸಿದ್ದೀನಿ ಅಂತ. ಈ ರೀತಿ ಎಲ್ಲ ಕಡೆ ಬಿಡಿಸಿ ನೀಟಾಗಿ ಚೆನ್ನಾಗಿ ಬಿಡಿಸಿ ಇಟ್ಕೊಳ್ಳಿ. ನೋಡಿ ಯಾವ ರೀತಿ ಅಂತ. ಆ ಚಾಕುದಲ್ಲೇ ಸರಿ ಆಗಲ್ಲ ಅಂತ ಅಂದ್ಬಿಟ್ಟು ಸಿಪ್ಪೆ ಬಿಡಿಸೋದ್ರಲ್ಲೇ ಬಿಡಿಸ್ಬಿಟ್ಟಿದ್ದೀನಿ. ನೀವು ಹಾಗೆ ಮಾಡಿ, ಆದರೆ ಜಾಸ್ತಿ ಪ್ರೆಷರ್ ಹಾಕೋಕ್ಕೆ ಹೋಗ್ಬಿಡಿ ಅದಕ್ಕೆ. ನೋಡಿ ಯಾವ ರೀತಿ ಬಿಡಿಸಿದ್ದೀನಿ ಅಂತ. ಈಗ ಬಾಳೆಕಾಯಿ ಎಲ್ಲ ಒಂದು ಪುಟ್ಟೆಯಲ್ಲಿ ಹಾಕ್ಕೊಂಡಿದ್ನಲ್ಲ ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ನೀರು ನಾನು ನೆನೆ ಇಟ್ಕೊಂಡಿದ್ದೆ. ನೆನೆ ಇಟ್ಕೋಬೇಕು ಸ್ವಲ್ಪ. ಬನ್ನಿ ಆ ಬಾಳೆಕಾಯಿ ನೆನೆ ಇಟ್ಕೊಂಡ್ರು ಬಾಳೆಕಾಯಿನ ಏನು ಮಾಡೋದು ಅಂತ ನಾನು ಆಗಲೇ ಎಣ್ಣೆ ಕಾಯೋಕ್ಕೆ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈಗ ಆ ಕಾದಿರೋಂಥ ಎಣ್ಣೆಗೆ ಚಿಪ್ಸ್ ಮಾಡೋದನ್ನು ತಗೊಂಡು ಡೈರೆಕ್ಟಾಗಿ ಎಣ್ಣೆ ಕಾದಿರೋದ್ರ ಒಳಗೇ ಬಾಳೆಕಾಯಿನ ಚಿಪ್ಸ್ ಥರ ಮಾಡಿ ಅದರಲ್ಲೇ ಬಿಡಬೇಕು. ಅದನ್ನು ನೋಡಿ ಯಾವ ರೀತಿ ಚಿಪ್ಸ್ ಚೆನ್ನಾಗಾಗಿದೆ ಅಂತ. ಚೆನ್ನಾಗಿರುತ್ತೆ ಇದು. ಯಾವ ರೀತಿ ಅವನ್ನ ಹಾಕಿದ ತಕ್ಷಣನೇ ಒಂದು ಸೌಟ್ ತೊಗೊಂಡು ಬೇರೆ ಬೇರೆ ಮಾಡಬೇಕು. ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಉಪ್ಪು ನೀರು ನೆನೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಡೈರೆಕ್ಟಾಗಿ ಕಡಾಯಿಯಲ್ಲಿ ಹಾಕಿ. ಯಾಕೆಂದರೆ ಅದು ಹಾಕಿದ ತಕ್ಷಣ ಅದು ಬೇಗ ಖಡಕ್ ಆಗುತ್ತೆ ಚಿಪ್ಸು. ಇಲ್ಲಾಂದರೆ ಮೆತ್ತಗೆ ಇರುತ್ತೆ. ಖಡಕ್ ಆದರೆ ಕ್ರಿಸ್ಪಿನೆಸ್ಸು ಬರುತ್ತೆ ಅಂತ ಉಪ್ಪು ನೀರನ್ನ ಹಾಕಬೇಕು. ಅದು ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೊರೆ ಎಲ್ಲ ನಿಂತ ಮೇಲೆ ಚಿಪ್ಸನ್ನು ತೆಗೀರಿ. ಆವಾಗ ಚಿಪ್ಸ್ ಫುಲ್ ರೆಡಿಯಾಗಿರುತ್ತೆ. ನೊರೆ ಬರ್ತಾ ಇದೆಯಲ್ಲ, ತುಂಬ ಟೇಸ್ಟಿಯಾಗಿದೆ ಅದು ಚಿಪ್ಸು. ನಾನು ಇದೇ ಫಸ್ಟ್ ಮಾಡಿದ್ದು. ಬೆಳಗ್ಗೆ ಟಿಫಿನ್ ಜೊತೆಗೆ ಮತ್ತು ಹಾಗೆ ಟೀ ಜೊತೆಗೇನೋ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ. ನೋಡಿ ಉಪ್ಪು ನೀರನ್ನ ಹಾಕಿ ಬೇಕಂದರೆ ಅದು ಖಡಕ್ ಆಗುತ್ತೆ. ಉಪ್ಪು ನೀರು ಹಾಕಿದ ತಕ್ಷಣ ಚಿಪ್ಸ್ ಎಲ್ಲ ಸ್ವಲ್ಪ ರೋಸ್ಟ್ ಆಗ್ಬಿಡುತ್ತೆ. ಅದು ಖಡಕ್ಕಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿ ಬರುತ್ತೆ ಅದು.
ನೋಡಿ ಚೆನ್ನಾಗಿ ನೀಟಾಗಿ ರೋಸ್ಟ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಚಿಪ್ಸ್. ಒಂಥರ ಬಟಾಟೊ ಚಿಪ್ಸ್ಕಿನ್ನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು. ನೋಡಿ ಯಾವ ರೀತಿ ಬಂದಿದೆ. ಎಣ್ಣೆ ಎಲ್ಲ ಬಸಿದು ಒಂದು ಪಾತ್ರೆಗೆ ಹಾಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಟಾಟೊ ಚಿಪ್ಸ್. ಸಾರಿ ಬಟಾಟೊ ಚಿಪ್ಸ್ ಅಲ್ಲ, ಬನಾನಾ ಚಿಪ್ಸ್. ನೋಡಿ ನಾನು ಎಷ್ಟು ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಇದಕ್ಕೆ ಖಾರ ಉಪ್ಪು ಬೇಕಾದರೆ ಆ್ಯಡ್ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು 4-5 ದಿವಸ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ.